ನಿನ್ನೆ ಏನು ಪಾಠ ಆಗಿತ್ತು, ಭಾಗವತದ ಮೊದಲನೇ ಶ್ಲೋಕ, ನಮ್ಮ ಈ ಪ್ರಕರಣದಲ್ಲಿ 147ನೇ ಶ್ಲೋಕ. ಅದನ್ನೇ ಇನ್ನೊಮ್ಮೆ ನಿರೂಪಣೆ ಮಾಡಿ ಮುಂದಕ್ಕೆ ಹೋಗ್ತೀನಿ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಭಗವಂತನನ್ನ, ಇದು ಪ್ರಕರಣ ಬ್ರಹ್ಮೋಪದೇಶ ಪ್ರಕರಣ. ಬ್ರಹ್ಮ ಅಂದ್ರೆ ಗುಣಪರಿಪೂರ್ಣನಾದ ಭಗವಂತ. ಅವನು ಯಾವ ರೀತಿಯಲ್ಲಿ ಇದ್ದಾನೆ, ಅವನ ಸಾಮರ್ಥ್ಯ ಏನು, ಅವನ ಕಾರ್ಯ ಏನು, ಅದೆಲ್ಲವನ್ನು ಕೂಡ ನಿರೂಪಣೆ ಮಾಡತಕ್ಕಂಥದ್ದು ಈ ಶ್ಲೋಕ. ಭಾಗವತದ ಮೊದಲನೇ ಶ್ಲೋಕ, ಮಂಗಳಾಚರಣೆ ಶ್ಲೋಕ ಅಂತ ಹೇಳ್ತಾರೆ. ಇದಕ್ಕೆ ಗ್ರಂಥಾರಂಭದಲ್ಲಿ ಮಾಡಬೇಕಾಗಿರತಕ್ಕಂತಹ ದೇವತಾ ನಮಸ್ಕಾರ ರೂಪವಾಗಿರತಕ್ಕಂಥ ಮಂಗಳ. ಅಂದ್ರೆ ಸ್ವಯಂ ವೇದವ್ಯಾಸ ದೇವರೇ ಪರಮಾತ್ಮನೇ ವ್ಯಾಸರೂಪದಿಂದ ಅವತರಿಸಿದ್ದಾನೆ. ಅದೇ ವೇದವ್ಯಾಸ ದೇವರು ತಮ್ಮದೇ ರೂಪವನ್ನ ತಾವು ಸ್ತುತಿಸಿಕೊಳ್ತಾ ಇದ್ದಾರೆ. ಯಾಕಂದ್ರೆ ಉಳಿದವರೆಲ್ಲರೂ ಕೂಡ ದೇವರನ್ನು ನಮಸ್ಕಾರ ಮಾಡ್ತಾರೆ. ದೇವರು ಯಾರನ್ನು ನಮಸ್ಕಾರ ಮಾಡಬೇಕು? ದೇವರು ತನ್ನದೇ ಒಂದು ರೂಪವನ್ನ ತಾನು ನಮಸ್ಕರಿಸಿಕೊಳ್ತಾ ಇದ್ದಾನೆ. ತನ್ನ ಸ್ವರೂಪವನ್ನ ಜಗತ್ತಿಗೆ ತೋರಿಸಿಕೊಡ್ತಾ ಇದ್ದಾನೆ ಭಗವಂತ. ವೇದವ್ಯಾಸ ರೂಪದಿಂದಾಗಿ ಭಗವಂತ ತನ್ನ ರೂಪವನ್ನ, ತನ್ನ ಸ್ವರೂಪವನ್ನ, ತನ್ನ ಶಕ್ತಿಯನ್ನ, ತನ್ನ ಕಾರ್ಯ ವೈಖರಿಯನ್ನ ಭಗವಂತ ಜಗತ್ತಿಗೆ ತೋರಿಸಿಕೊಡ್ತಾ ಇದ್ದಾನೆ ಈ ಶ್ಲೋಕದ ಮೂಲಕವಾಗಿ. ನಿನ್ನೆ ಶ್ಲೋಕದ ಅರ್ಥವನ್ನ ಸ್ವಲ್ಪ ನೋಡಿದ್ವಿ ಪದಗಳಿಗೆ. ಒಂದ್ಸರಿ ವಿಷ್ಣು ತೀರ್ಥರ ವ್ಯಾಖ್ಯಾನವನ್ನು ಓದಿ ಮತ್ತೊಮ್ಮೆ ತಾತ್ಪರ್ಯವನ್ನ ಹೇಳ್ತೀನಿ, ನೋಡ್ಕೊಳ್ಳಿ. ವಿಷ್ಣು ತೀರ್ಥರ ವ್ಯಾಖ್ಯಾನ: ಆಪಾತತಃ ಪುರಾಣಾದಿ ಶಾಸ್ತ್ರೇಣ ಪಿತ್ರಾದಿ ಹಿತೈಷಿ ವಾಕ್ಯೇನವ ಪ್ರಬಲತರ ಜನ್ಮಾಂತರ ಸಂಸ್ಕಾರೇಣವ ಸಾಮಾನ್ಯತಃ ಸಂಕ್ಷಿಪ್ಯ ಅವಗತ ಶಾಸ್ತ್ರ ಮುಖ್ಯಾರ್ಥಸ್ಯ ಅಂತರೇವ ಜಾತ ವೈರಾಗ್ಯಸ್ಯ ಸತ್ಸಂಗವಶಾತ್ ಈಶತ್ ವ್ಯಕ್ತ ವಿರಾಗಸ್ಯ ಮಹತ್ಸೇವಾ ಸಮಾಸಾದಿತ ತದೀಯ ಅನುಗ್ರಹ ಪಾತ್ರಸ್ಯ ಮಹನ್ನಿಂದಾ ಆತ್ಮಸ್ತುತಿಂ ಚ ಅಕುರ್ವತಃ ಜಿತೇಂದ್ರಿಯಸ್ಯ ಅಧಿಕಾರಿಣಃ ಗುರುಭಿಃ ಕ್ರಿಯಮಾಣಂ ಉಪದೇಶ ಪ್ರಕಾರಂ ದರ್ಶಯತಿ. ಅಂದ್ರೆ ಗುರುಗಳು ಶಿಷ್ಯರಿಗೆ ಉಪದೇಶವನ್ನ ಮಾಡುವಂಥದ್ದು. ಗುರುಗಳು ಶಿಷ್ಯನಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಉಪದೇಶವನ್ನ ಮಾಡ್ತಾರೆ ಅನ್ನೋದನ್ನ ಈ ಶ್ಲೋಕ. ಅಂದ್ರೆ ಗುರುಗಳು ಏನು ಉಪದೇಶ ಮಾಡೋದು? ದೇವರ ಬಗ್ಗೆ ಉಪದೇಶ ಮಾಡೋದು. ಗುರುಗಳು ಶಿಷ್ಯರಿಗೆ ದೇವರ ಬಗ್ಗೆ ಯಾವ ರೀತಿಯಲ್ಲಿ ಉಪದೇಶವನ್ನ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಈ ಪ್ರಕರಣ ನಿರೂಪಣೆಯನ್ನ ಮಾಡ್ತಾ ಇದೆ. ಅಂದ್ರೆ ಗುರುಗಳು ಯಾವಾಗ ಉಪದೇಶ ಮಾಡ್ತಾರೆ ಅಂತ ಹೇಳಿದ್ರೆ, ಆಪಾತತಃ ಪುರಾಣಾದಿ ಶಾಸ್ತ್ರೇಣ, ಅಂದ್ರೆ ರಾಮಾಯಣ ಮಹಾಭಾರತ ಇತ್ಯಾದಿ ಪುರಾಣ ಶಾಸ್ತ್ರಗಳು, ಅವುಗಳನ್ನ ಓದೋದು, ಕೇಳೋದು, ಇವುಗಳ ಮೂಲಕವಾಗಿ ಆಪಾತತಃ ಸಾಮಾನ್ಯಾಕಾರದಿಂದ ಮೇಲ್ನೋಟಕ್ಕೆ ದೇವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾರೆ. ಅಥವಾ ಪಿತ್ರಾದಿ ಹಿತೈಷಿ ವಾಕ್ಯೇನವ, ಪಿತೃ ತಂದೆ ಇರಬಹುದು, ತಾಯಿ ಇರಬಹುದು, ಅಥವಾ ಯಾರು ಬಂಧುಗಳು, ಗುರುಗಳು, ಹಿತೈಷಿಗಳು, ಇವರೆಲ್ಲರೂ ಕೂಡ ದೇವರ ಕಥೆಯನ್ನ, ಮಹಾಭಾರತ ರಾಮಾಯಣಾದಿ ಕಥೆಗಳನ್ನು ಹೇಳುವ ಮೂಲಕವಾಗಿ ದೇವರ ಬಗ್ಗೆ ಒಂದಷ್ಟು ತಿಳಿಸಿರ್ತಾರೆ. ದೇವರ ಬಗ್ಗೆ, ದೇವರಿಂದ ನಿರ್ಮಾಣವಾದ ಜಗತ್ತಿನ ಬಗ್ಗೆ, ಒಳ್ಳೆಯದ್ಯಾವುದು, ಕೆಟ್ಟದ್ಯಾವುದು, ಇದೆಲ್ಲವನ್ನು ಕೂಡ ಹೀಗೆ ನಾವು ಪುರಾಣಾದಿಗಳನ್ನು ಓದೋದು ಅಥವಾ ಹಿರಿಯರ ಉಪದೇಶ, ಇವುಗಳ ಮೂಲಕವಾಗಿ ನಾವು ತಿಳ್ಕೊಂಡಿರ್ತೇವೆ. ಇನ್ನು ಪ್ರಬಲತರ ಜನ್ಮಾಂತರ ಸಂಸ್ಕಾರೇಣವ, ಏನು ಈ ಚೇತನ, ನಮ್ಮ ಮನಸ್ಸಿನ 5ನೇ ಭಾಗ, ಪೂರ್ವಜನ್ಮದ ಸಂಸ್ಕಾರ ನಮ್ಮಲ್ಲಿ ಅದು ಪ್ರಬಲವಾಗಿ ಗಟ್ಟಿಯಾಗಿ ಯಾವುದು ಕೂತಿರುತ್ತೋ ಅದು ಮಾತ್ರ ನಮಗೆ ಈ ಜನ್ಮದಲ್ಲಿ ನೆನಪು ಬರುತ್ತೆ. ಎಲ್ಲವೂ ನೆನಪು ಬರೋದಿಲ್ಲ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನಲ್ಲ, ಪೂರ್ವಾಭ್ಯಾಸೇನ ತೇನೇವ ಕ್ರಿಯತೆ ಯವಶೋಪಿ ಸಹ. ಅವನಿಗೇ ಗೊತ್ತಾಗದಂತೆ ಪೂರ್ವಾಭ್ಯಾಸ ಅಂದ್ರೆ ಪೂರ್ವಜನ್ಮದ ಒಂದು ಅಭ್ಯಾಸ. ಪೂರ್ವಜನ್ಮದಲ್ಲಿ ಯಾವುದರ ಬಗ್ಗೆ ತುಂಬಾ ತಾನು ಇನ್ವಾಲ್ವ್ ಆಗಿರ್ತಾನೋ, ಯಾವ ವಿಚಾರವನ್ನ ತುಂಬಾ ಅವನು, ಅಂದ್ರೆ ಮುಖ್ಯವಾಗಿ ಶಾಸ್ತ್ರ ವಿಚಾರ, ಯಾವ ಶಾಸ್ತ್ರದ ವಿಚಾರದಲ್ಲಿ ಅವನು ತುಂಬಾ ಕೇಂದ್ರೀಕೃತನಾಗಿರ್ತಾನೋ, ತುಂಬಾ ಪ್ರಯತ್ನ ಮಾಡಿರ್ತಾನೆ, ಕೃಷಿ ಮಾಡಿರ್ತಾನೋ, ಅದರ ಬಗ್ಗೆ ಈ ಜನ್ಮದಲ್ಲಿ ಅವನಿಗೇ ಗೊತ್ತಿಲ್ಲದೆ ಅವನು ಆಕರ್ಷಿತನಾಗ್ತಾನೆ. ಪೂರ್ವಜನ್ಮದ ಒಂದು ಸಂಸ್ಕಾರ, ಆ ಚೇತನ ಎಂಬ ಒಂದು ಇಂದ್ರಿಯದಲ್ಲಿ ಹಾಗೆ ಉಳಿದು ಅದು ಜಾಗೃತವಾಗತ್ತೆ, ನೆನಪಾಗ್ತಾ ಹೋಗುತ್ತೆ. ಅದಕ್ಕೆ ಬರೀ ಸಾಮಾನ್ಯ ಸಂಸ್ಕಾರ ಇತರ ಆಗೋದಿಲ್ಲ. ಪ್ರಬಲತನ ಜನ್ಮಾಂತರ ಸಂಸ್ಕಾರ, ಹಿಂದಿನ ಜನ್ಮ, ಅದರ ಹಿಂದಿಂದು, ಅದರ ಹಿಂದಿಂದು, ಹೀಗೆ ಆ ಎಲ್ಲ 10, 100 ಹಿಂದಿನ ಜನ್ಮಗಳಲ್ಲಿ
ಓದಿದ್ದು ಕೇಳಿದ್ದು ತಿಳ್ಕೊಂಡದ್ದು ಎಲ್ಲ ಸಂಸ್ಕಾರಗಳಿರ್ತಾವಲ್ಲ, ಅದೆಲ್ಲ ಮನಸ್ಸಲ್ಲಿ ಉಳಿದಿರುತ್ತೆ. ಸಂಸ್ಕಾರೇಣವ ಸಾಮಾನ್ಯತಃ ಸಂಕ್ಷಿಪ್ಯ ಅವಗತ ಶಾಸ್ತ್ರಾರ್ಥಂ ಶಾಸ್ತ್ರಾರ್ಥ ಮುಖ್ಯಾರ್ಥಸ್ಯ ಸಂಕ್ಷಿಪ್ಯ ಅವಗತ ಶಾಸ್ತ್ರಾರ್ಥ ಮುಖ್ಯಾರ್ಥಸ್ಯ ಅಂದ್ರೆ ಶಾಸ್ತ್ರದ ಅರ್ಥ, ಶಾಸ್ತ್ರ ಏನನ್ನ ಯಾವ ವಿಷಯವನ್ನ ಹೇಳ್ತಾ ಇದೆ ಅದನ್ನು ಸಂಕ್ಷೇಪವಾಗಿ ಅವಗತ ತಿಳ್ಕೊಂಡಿದ್ದಾನೆ. ಶಾಸ್ತ್ರ ಮುಖ್ಯಾರ್ಥಸ್ಯ ಶಾಸ್ತ್ರದ ಮುಖ್ಯಾರ್ಥ, ಸಕಲ ಶಾಸ್ತ್ರಗಳು ವೇದ ಪುರಾಣ ಉಪನಿಷತ್ತು ಇದೆಲ್ಲವೂ ಕೂಡ ಯಾರನ್ನ ಮುಖ್ಯವಾಗಿ ನಿರೂಪಣೆ ಮಾಡ್ತಾ ಇದೆ. ಒಂದು ಭಾಗವತ ತೆಗೆದುಕೊಂಡ್ರೆ 16 ಕತೆ ಬರುತ್ತೆ, ಮಹಾಭಾರತಕ್ಕೆ ಹೋದರೆ 100 ಕಥೆಗಳಿದ್ದಾವೆ. ಎಲ್ಲವೂ ಕೂಡ ಮುಖ್ಯವಾಗಿ ಯಾರನ್ನ ಹೇಳ್ತಾ ಇದೆ, ದೇವರನ್ನ ಹೇಳಲಿಕ್ಕೋಸ್ಕರವಾಗಿ ಹೊರಟಿರತಕ್ಕಂಥದ್ದು. ಯಾಕಂದ್ರೆ ಸಕಲ ಶಬ್ದಗಳಿಂದ ಪ್ರತಿಪಾದ್ಯನಾದವನು ಭಗವಂತ. ಹಾಗಾಗಿ ಎಲ್ಲವೂ ಕೂಡ ದೇವರ ಮಹತ್ವವನ್ನ ಜಗತ್ತಿಗೆ ತಿಳಿಸಿಕೊಡ್ಲಿಕ್ಕೋಸ್ಕರವಾಗಿರ್ತಕ್ಕಂಥವುಗಳು. ಆದ್ರಿಂದ ಸಕಲ ಶಾಸ್ತ್ರದ ಮುಖ್ಯಾರ್ಥ ಯಾರದು, ಭಗವಂತ. ಸಂಕ್ಷಿಪ್ಯ ಅವಗತ ಶಾಸ್ತ್ರ ಮುಖ್ಯಾರ್ಥಸ್ಯ ಅಂತರೇವ ಜಾತ ವೈರಾಗ್ಯಸ್ಯ ತದನಂತರದಲ್ಲಿ ಏನಾಗುತ್ತೆ, ಜಾತ ವೈರಾಗ್ಯ, ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಬರುತ್ತೆ. ವಿರಕ್ತಿ ಬಂದ ಮೇಲೆ ಸತ್ಸಂಗ ವಶಾತ್ ಸಜ್ಜನರ ಸಂಘ, ಸಜ್ಜನರ ಸಂಘದಿಂದಾಗಿ ಈಶತ್ ವ್ಯಕ್ತ ವಿರಾಗಸ್ಯ ಸ್ವಲ್ಪ ಅವನಲ್ಲಿ ವಿರಕ್ತಿ, ವಿಷಯ ಪದಾರ್ಥಗಳ ಕಡೆಗೆ ಹೆಚ್ಚು ವ್ಯಾಮೋಹ ಇಲ್ಲದೆ ಇರುವಿಕೆ. ಈಶತ್ ವ್ಯಕ್ತ ವಿರಾಗಸ್ಯ, ವಿರಾಗ ಎಂಬುದು ವೈರಾಗ್ಯ ಸ್ಪಷ್ಟವಾಗುತ್ತೆ. ಮಹತ್ಸೇವಾ ಸಮಾಸಾದಿತ, ಮಹಾತ್ಮರ ಸೇವೆಯನ್ನ ಮಾಡಿ ಸಮಾಸಾದಿತ ತನ್ನಲ್ಲಿ ಹೊಂದಲ್ಪಟ್ಟಂತಹ ತದೀಯ ಅನುಗ್ರಹ ಪಾತ್ರಸ್ಯ, ಮಹಾತ್ಮರ ಸೇವೆಯನ್ನ ಮಾಡುವುದು, ಅದರ ಮೂಲಕವಾಗಿ ಅವನಲ್ಲಿ ಒಂದು ಮಹತ್ವವನ್ನು ಪಡೆದು ತದೀಯ ಅನುಗ್ರಹ ಪಾತ್ರಸ್ಯ ಮಹಾತ್ಮರ ಅನುಗ್ರಹಕ್ಕೆ ಪಾತ್ರನಾಗಿ ಮಹನ್ನಿಂದ ಆತ್ಮಸ್ತುತಿಂಚ ಅಪರೂಪತಃ, ಮಹಾತ್ಮರ ನಿಂದೆಯನ್ನು ಮಾಡ್ತಾ ಇಲ್ಲ, ತನ್ನನ್ನು ತಾನು ಹೊಗಳಿಕೊಳ್ತಾನೂ ಇಲ್ಲ. ಮಹನ್ನಿಂದ ಆತ್ಮಸ್ತುತಿಂಚ ಅಕುರುವತಃ ಮಾಡ್ಕೊಳ್ತಾ ಇಲ್ಲ. ಜಿತೇಂದ್ರಿಯಸ್ಯ, ಇಂದ್ರಿಯ ನಿಗ್ರಹಗಳಿದ್ದಾವೆ. ಅಂದ್ರೆ ಎಲ್ಲ ಹಿಂದಿನ ಪ್ರಕರಣಗಳನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಇಂದ್ರಿಯ ನಿಯಂತ್ರಣಗಳನ್ನು ಮಾಡ್ಕೊಂಡಿದ್ದಾನೆ. ಇಂತಹ ಇಂತಹ ಅಧಿಕಾರಿಗಳು ಗುರುಬಿಹಿ ಅಥವಾ ಅಧಿಕಾರಿಗಳನ್ನು ಕುರಿತು ಗುರುಬಿಹಿ ಕ್ರಿಯಮಾಣ ಉಪದೇಶ ಪ್ರಕಾರಂ ದರ್ಶಯತಿ. ಇಂತಹ ಅಧಿಕಾರಿಗಳನ್ನು ಕುರಿತು ಗುರುಗಳಿಂದ ಎಂಥ ಉಪದೇಶ ಆಗುತ್ತದೆ, ಗುರುಗಳು ಯಾವ ರೀತಿಯ ಉಪದೇಶ ಮಾಡ್ತಾರೆ ಅಂದ್ರೆ, ಈಗಾಗಲೇ ಅವನಿಗೆ ಇಂದ್ರಿಯ ನಿಗ್ರಹ ಇದೆ, ವಿಷಯ ಪದಾರ್ಥಗಳ ಕಡೆಗೆ ವೈರಾಗ್ಯ ಬಂದಿದೆ, ಮಹಾತ್ಮರ ಸೇವೆ ಮಾಡಿದ್ದಾರೆ, ಮಹಾತ್ಮರನ್ನ ನಿಂದನೆ ಮಾಡ್ತಾ ಇಲ್ಲ, ತನ್ನನ್ನು ತಾನು ಹೊಗಳಿಕೊಳ್ತಾ ಇಲ್ಲ. ಇದೆಲ್ಲ ಒಳ್ಳೆಯ ಗುಣಗಳು. ಈ ಹಿಂದಿನ 10 ಪ್ರಕರಣದಲ್ಲಿ ಹೇಳಿರ್ತಕ್ಕಂತಹ ಗುಣಗಳನ್ನ ತನ್ನಲ್ಲಿ ತಾನು ಅಳವಡಿಸಿಕೊಂಡಿದ್ದಾನೆ. ಅಂತಹ ಒಬ್ಬ ಶ್ರೇಷ್ಠನಾದ ವ್ಯಕ್ತಿಯನ್ನು ಕುರಿತು ಗುರುಗಳು ಯಾವ ರೀತಿಯಲ್ಲಿ ಉಪದೇಶವನ್ನು ಮಾಡ್ತಾರೆ ಅನ್ನೋದನ್ನ ಈ ಪ್ರಕರಣದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಜನ್ಮಾದ್ಯಸ್ಯ ಯತಃ ಎಂಬ ಶ್ಲೋಕದ ಮೂಲಕವಾಗಿ. ಈ ಶ್ಲೋಕಕ್ಕೆ ಈಗ ಅರ್ಥ ಹೇಳ್ತಿದ್ದಾರೆ. ಯತಃ ಅಸ್ಯ ಜಗತಃ ಜನ್ಮಾದಿ. ಯತಃ ಅಂದ್ರೆ ಯಾವ ಭಗವಂತನಿಂದಾಗಿ ಈ ಜಗತ್ತಿಗೆ ಜನ್ಮಾದಿಗಳು ಅಂದ್ರೆ ಜನ್ಮ ಆದಿ ಏಷಾಂತಾನಿ ಜನ್ಮ ಆದಿ ಏಷಾಂತೆ ಅಂತ ಅರ್ಥ. ಜನ್ಮವೇ ಮೊದಲಾಗಿ ಉಳ್ಳದ್ದು ಅಂದ್ರೆ ಅರ್ಥ ಏನು, ಸೃಷ್ಟಿ ಸ್ಥಿತಿ ಲಯ. ಮೊದಲು ಹುಟ್ಟಬೇಕಲ್ವಾ, ಹುಟ್ಟಿದ ಸ್ಥಿತಿ ಇಲ್ಲ, ಸ್ಥಿತಿಯಾದ ಲಯ ಇಲ್ಲ. ಅದಕ್ಕೋಸ್ಕರವಾಗಿ ಜನ್ಮ ಮೊದಲು, ಆಮೇಲೆ ಸ್ಥಿತಿ, ಆಮೇಲೆ ಲಯ. ಜಗಜ್ಜನ್ಮಾದಿ ಯಸ್ಯ ಯಾವ ಭಗವಂತನಿಂದಾಗಿ, ಯತಃ ಯಾವ ಭಗವಂತನಿಂದಾಗಿ ಅಸ್ಯ ಜಗತಃ ಜನ್ಮಾದಿ ಈ ಜಗತ್ತಿನ ಜನ್ಮಾದಿಗಳು. ಎಷ್ಟ ಅರ್ಥೇಶು ಅಭಿಜ್ಞ ಯಾವ ಭಗವಂತ ಏನಾಗಿದ್ದಾನೆ, ಜಗತ್ತನ್ನ ಸೃಷ್ಟಿ ಮಾಡಬೇಕು ಅಂತಾದ್ರೆ ಆ ಸೃಷ್ಟಿ ಮಾಡ್ಲಿಕ್ಕೆ ಬೇಕಾಗಿರತಕ್ಕಂತಹ ಮೂಲ ವಸ್ತುಗಳೇನಿದ್ದಾವೆ ಅದರ ಬಗ್ಗೆ ಅವನಿಗೆ ಪರಿಪೂರ್ಣವಾದ ಜ್ಞಾನ ಇದೆ. ಅರ್ಥೇಶು ಅಭಿಜ್ಞ, ಸಕಲ ವಸ್ತುಗಳ ಬಗ್ಗೆಯೂ ಕೂಡ ಪಾಂಡಿತ್ಯ ಇದೆ ಭಗವಂತನಿಗೆ. ಎಷ್ಟು ಸ್ವರಾಟ್, ಭಗವಂತ ಸ್ವತಂತ್ರನಾಗಿದ್ದಾನೆ. ಇನ್ನೊಬ್ರು ಯಾರೋ ಸಿಕ್ಕಿಲ್ಲ, ಸೃಷ್ಟಿ ಮಾಡಬೇಕು ಅಂತಾದ್ರೆ ಎಲ್ಲವೂ ಬೇಕು. ಒಂದಂಶ ಇಲ್ಲದೆ ಹೋದ್ರೂ ಕೂಡ ಸೃಷ್ಟಿ ಸರಿಯಾಗುವುದಿಲ್ಲ. ಆದರೆ ಎಲ್ಲವೂ ಭಗವಂತನ ಅಧೀನದಲ್ಲಿದೆ. ಭಗವಂತ ಸರ್ವತಂತ್ರ ಸ್ವತಂತ್ರ, ಯಾರ ಅಧೀನದಲ್ಲೂ ಭಗವಂತ ಇಲ್ಲ. ಹಾಗಾಗಿ ಭಗವಂತ ಅವನ ಇಚ್ಛೆಗೆ ಅನುಗುಣವಾಗಿ ಎಲ್ಲಾ ವಸ್ತುಗಳನ್ನು ಬಳಸಿಕೊಂಡು ವ್ಯವಸ್ಥಿತವಾದ ಜಗತ್ತನ್ನು ನಿರ್ಮಾಣ ಮಾಡಿದ್ದಾನೆ. ಎಷ್ಟ ಬ್ರಹ್ಮ, ಯಾವ ಬ್ರಹ್ಮ ಪರಮಾತ್ಮನು ವೇದಂ ಸಮಸ್ತ ವೇದವನ್ನ, ಇನ್ನು ಈ ಬ್ರಹ್ಮ ಶಬ್ದಕ್ಕೆ ವೇದ ಅಂತ ಅರ್ಥ. ಅಲ್ಲಿ ತೇನೇ ಬ್ರಹ್ಮ ಹೃದಯ ಆದಿ ಕವಯ ಅಂತಿದೆಯಲ್ಲ, ಅಲ್ಲಿ ಬ್ರಹ್ಮ ಶಬ್ದಕ್ಕೆ ಅರ್ಥ ಏನು, ವೇದ ಅಂತ ಅರ್ಥ. ಬ್ರಹ್ಮ ಶಬ್ದಕ್ಕೆ ಅನೇಕ ಅರ್ಥ, ಅದ್ರಲ್ಲಿ ಒಂದರ್ಥ ವೇದ ಅಂತ ಅರ್ಥ. ಬ್ರಹ್ಮ ಅಂದ್ರೆ ವೇದಂ ಈಕ್ವಲ್ಸ್ ಹಾಕೊಳ್ಬೇಕು. ಯಾವ ಭಗವಂತನು ಬ್ರಹ್ಮ ಅಂದ್ರೆ ಈಕ್ವಲ್ಸ್ ವೇದಂ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಮತ್ತು ವೇದದ ವ್ಯಾಖ್ಯಾನದ ರೂಪದಲ್ಲಿ ಇರತಕ್ಕಂಥ ಸಮಸ್ತ ಪುರಾಣಗಳು ಇದೆಲ್ಲವನ್ನು ಕೂಡ ಆದಿಕವಯೇ ಅಂದ್ರೆ ಯಾರು, ಮೊದಲ ಜ್ಞಾನಿ ಚತುರ್ಮುಖ ಬ್ರಹ್ಮದೇವರು. ಚತುರ್ಮುಖಾಯ ಹೃದಾ ನೇಹೇನ ತೇನೆ, ಹೃದ ಅಂದ್ರೆ ಏನು, ಒಳ್ಳೆ ಅಂತಃಕರಣದಿಂದಾಗಿ. ಆ ಚತುರ್ಮುಖ ಬ್ರಹ್ಮ ಅಂದ್ರೆ ಭಗವಂತನ ಸಾಕ್ಷಾತ್ ಮಗ.
ತನ್ನ ಮಗನಾಗಿರ್ತಕ್ಕಂಥ ಚತುರ್ಮುಖನ ಮೇಲೆ ಇರತಕ್ಕಂಥ ಪ್ರೀತಿ ವಾತ್ಸಲ್ಯ ಸ್ನೇಹದಿಂದಾಗಿ ತೇನೆ ತೇನೇ ತೇನಾತೆ ತೇನರೆ ತನು ವಿಸ್ತಾರೆ ಧಾತು, ಹಾಗಾಗಿ ವಿಸ್ತಾರ ಮಾಡದ ವಿಸ್ತಾರಿತವಾನ್ ಎಂ ಪ್ರತಿ ಸೂರಯ ಮುಖ್ಯಂತಿ, ಯಾವ ಭಗವಂತನ ವಿಚಾರದಲ್ಲಿ ಜ್ಞಾನಿಗಳೂ ಮೋಹಕ್ಕೊಳಗಾಗ್ತಾರೆ. ಅಂದ್ರೆ ಕೆಲವೊಮ್ಮೆ ದೇವರ ಬಗ್ಗೆ ಸಂಶಯ ಪಡ್ತಾರೆ, ಕೆಲವೊಮ್ಮೆ ವಿಪರೀತವಾಗಿ ತಿಳ್ಕೊಳ್ತಾರೆ. ಅಂತೂ ದೇವರ ಬಗ್ಗೆ ಎಷ್ಟು ತಿಳ್ಕೊಂಡ್ರು ಕೂಡ ಮೋಹಕ್ಕೊಳಗಾಗ್ತಕ್ಕಂಥ ಸಾಧ್ಯತೆಗಳು ಜ್ಞಾನಿಗಳಿಗೂ ಕೂಡ ಇರುತ್ತೆ. ಮುಖ್ಯಂತಿ ಸೂರಯ, ಯಾಕಂದ್ರೆ ಭೃಗು ಋಷಿಗಳು ವೈಕುಂಠಕ್ಕೆ ಹೋಗಿ ಭಗವಂತನಿಗೆ ಒದ್ದೇ ಬಿಟ್ರು. ಜ್ಞಾನಿಗಳಲ್ವ ಅವರು, ಜ್ಞಾನಿಗಳಾದ್ರೂ ಕೂಡ ಕೆಲವೊಮ್ಮೆ ದೇವರ ವಿಚಾರದಲ್ಲಿ ಅನ್ಯಥಾ ಪ್ರವೃತ್ತಿಯನ್ನು ಮಾಡುವಂಥದ್ದು ಕಂಡು ಬರುತ್ತೆ. ತೇಜೋವಾರಿ ಮೃದಾಂ ವಿನಿಮಯ ಯಥಾ ತಥಾ ತ್ರಿಸರ್ಗ. ಮೂರು ರೀತಿಯಾದ ಸೃಷ್ಟಿ ಇದೆ. ಒಂದು ಭಗವಂತನೇ ಮಾಡತಕ್ಕಂತಹ 16 ಅವತಾರಗಳು ಒಂದು ಸೃಷ್ಟಿ, ಇನ್ನೊಂದು ಜೀವಿಗಳ ಸೃಷ್ಟಿ ಎರಡನೇದು, ಮೂರನೇದು ಜಡವಸ್ತುಗಳ ಸೃಷ್ಟಿ. ಅದು ಹೇಗಿದೆ ಅಂದ್ರೆ ತೇಜೋ ವಾರಿ ಮೃದಾ ವಿನಿಮಯ ಯಥ, ತೇಜಸ್ಸಿನ ವಿನಿಮಯ, ಒಂದು ಬೆಂಕಿಯಿಂದ ಮತ್ತೊಂದು ಬೆಂಕಿಯನ್ನು ಹಚ್ಚುವಂತೆ ಒಬ್ಬನೇ ಭಗವಂತ 10, 100, 1000 ಅನಂತ ಅವತಾರಗಳನ್ನ ಮಾಡ್ತಾನೆ. ಯಾವ ಅವತಾರದಲ್ಲೂ ಕೂಡ ಯಾವುದೇ ರೀತಿಯಾಗಿರತಕ್ಕಂಥ ವ್ಯತ್ಯಾಸ ಇಲ್ಲ. ಇದು ಇನ್ನು ವಾರಿ ವಿನಿಮಯ, ಒಂದೇ ಬಿಂಬ 16 ನೀರಿನ ಬೇರೆ ಬೇರೆ ಕೇಂದ್ರಗಳಲ್ಲಿ, ನೀರಿನ ಜಾಗಗಳಲ್ಲಿ ಪ್ರತಿಫಲಿತವಾಗತ್ತೆ. ಬಿಂಬ ಒಂದೇ, ಪ್ರತಿಬಿಂಬ ಮಾತ್ರ ಲೆಕ್ಕವಿಲ್ಲದಷ್ಟು. ಹಾಗೆ ಒಬ್ಬನೇ ಭಗವಂತ ನಮ್ಮೆಲ್ಲರ ಬಿಂಬ, ನಾವೆಲ್ಲರೂ ಪ್ರತಿಬಿಂಬರು, ನಮ್ಮೆಲ್ಲರ ಬಿಂಬ ಭಗವಂತ. ಇನ್ನು ಮೃತ್, ಒಂದು ಮಣ್ಣಿನ ಒಂದು ಮೂಲ ವಸ್ತು ಪ್ರಕೃತಿ, ಸತ್ವ ರಜಸ್ಸು ತಮಸ್ಸು ಎಂಬತಕ್ಕಂಥ ಗುಣತ್ರಯ ಯುಕ್ತವಾಗಿರತಕ್ಕಂಥ ಪ್ರಕೃತಿ ಮೂಲ ವಸ್ತು. ಆ ಒಂದೇ ಮೂಲ ವಸ್ತುವಿನಿಂದಾಗಿ ಈ ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತಗಳು ಎಲ್ಲ ನಿರ್ಮಾಣವಾದದ್ದು. ಒಂದು ಮಣ್ಣಿನ ಮುದ್ದೆಯಿಂದಾಗಿ ಈಗ ಘಟ ಮಾಡ್ಲಿಕ್ಕಿರಬಹುದು, ದೀಪ ಮಾಡ್ಲಿಕ್ಕಿರಬಹುದು, ಬೇರೆ 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 ರೀತಿಯಾಗಿರತಕ್ಕಂಥ ವಸ್ತುಗಳನ್ನ ಮಾಡ್ಲಿಕ್ಕೆ ಒಂದು ಮೂಲ ವಸ್ತು ಬೇಕು. ಹಾಗೆ ಇಡೀ ಜಗತ್ತನ್ನು ನಿರ್ಮಾಣ ಮಾಡ್ಲಿಕ್ಕೆ ಒಂದು ಮೂಲ ವಸ್ತು ಯಾವುದು ಅಂತ ಹೇಳಿದ್ರೆ ಆ ಮೂಲ ವಸ್ತುವೇ ಆ ಪ್ರಕೃತಿ. ಅದರ ಮೂಲಕವಾಗಿ ಜಗತ್ತನ್ನು ನಿರ್ಮಾಣ ಮಾಡದ ತ್ರಿಸರ್ಗ. ಯತ್ರ ಮೃಷ, ಆ ತ್ರಿಸರ್ಗ ಭಗವಂತನಿಂದ, ತ್ರಿಸರ್ಗದಿಂದ ತನ್ನನ್ನು ತಾನು ಸೃಷ್ಟಿ ಮಾಡಿಕೊಳ್ಳುವುದರಿಂದ, ಜೀವರನ್ನು ಸೃಷ್ಟಿ ಮಾಡುವುದರಿಂದ, ಜಡವನ್ನು ಸೃಷ್ಟಿ ಮಾಡುವುದರಿಂದ ಭಗವಂತನಿಗೆ ಮೃಷ ವ್ಯರ್ಥ ಅಂತ ಅರ್ಥ. ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನ ಇಲ್ಲ. ಪ್ರಯೋಜನದ ಅಪೇಕ್ಷೆ ಇಟ್ಟುಕೊಂಡು, ಫಲಾಪೇಕ್ಷೆಯನ್ನು ಇಟ್ಟುಕೊಂಡು ಭಗವಂತ ಜಗತ್ತನ್ನು ನಿರ್ಮಾಣ ಮಾಡುವಂಥದ್ದಲ್ಲ. ಅಂತಹ ಭಗವಂತ, ಆ ಭಗವಂತನನ್ನು ಸ್ವೇನ ಧಾಮ್ನ, ಮತ್ತು ಭಗವಂತನನ್ನು ನಾವು ಧೀಮಹಿ ತಮ್ ಧೀಮಹಿ ಅಂತ ಅಲ್ಲಿಗನ್ವಯ. ಭಗವಂತ ಜಗತ್ತನ್ನು ನಿರ್ಮಾಣ ಮಾಡ್ಲಿಕ್ಕೆ ಶಕ್ತಿ ಹೇಗಿದೆ, ಯಾರು ಅವನಿಗೆ ಸಹಕಾರವಾಗಿದ್ದಾರೆ ಅಂದ್ರೆ ಯಾರು ಸಹಕಾರ ಬೇಕಾಗಿಲ್ಲ. ಸ್ವೇನ ಧಾಮ್ನ, ತನ್ನದೇ ಸಾಮರ್ಥ್ಯದಿಂದ ಭಗವಂತ ಜಗತ್ತನ್ನು ನಿರ್ಮಾಣ ಮಾಡ್ತಾನೆ. ಸದಾ ನಿರಸ್ತ ಕುಹಕಂ, ನಿರ್ಮಾಣ ಮಾಡ್ತಾನೆ ಸರಿ, ಅದಕ್ಕೆ ಏನಕ್ಕೋಸ್ಕರ ಮಾಡ್ತಾನೆ, ಉದ್ದೇಶ ಏನಂದ್ರೆ ನಿರಸ್ತ ಕುಹಕ, ಅವನು ಯಾವುದೇ ಕುಹಕಗಳಿಂದ ಅಂದ್ರೆ ಮೋಸ ವಂಚನೆ ಕಪಟತನದಿಂದ ಜಗತ್ತನ್ನು ನಿರ್ಮಾಣ ಮಾಡುವಂಥದ್ದಲ್ಲ. ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ, ಭಗವಂತ ಸತ್ಯನಾಗಿದ್ದಾನೆ ಮತ್ತು ಅವನು ಪರಂ, ಎಲ್ಲರಿಗಿಂತಲೂ ಕೂಡ ಉತ್ತಮನಾಗಿದ್ದಾನೆ. ಅಂತಹ ಭಗವಂತನನ್ನ ನಾವೆಲ್ಲರೂ ಕೂಡ ಧ್ಯಾನ ಮಾಡೋಣ. ಧೀಮಹಿ, ಧೀಮಹಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸತ್ಯಂ ಪರಂ ಧೀಮಹಿ. ಅಲ್ಲಿ ಸತ್ಯ ಶಬ್ದಕ್ಕೆ ಸತ್ಶಬ್ದ ಸತು ಅಲ್ಲಿ ಸತು ತಿ ಯ ಮೂರು ಶಬ್ದ ಇದೆ. ಸತ್ಯ ಎಂಬಲ್ಲಿ ಮೂರು ಶಬ್ದ, ಒಂದು ಸತು, ಇನ್ನೊಂದು ತಿ, ಇನ್ನೊಂದು ಯ. ಭಾಗವತ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಅದರನ್ನ ವಿಜಯಧ್ವಜರು. ಸತ್ಶಬ್ದ ಉತ್ತಮಂ ಬ್ರೂಯಾತ್, ಸತ್ಶಬ್ದಕ್ಕರ್ಥೇನು ಸರ್ವೋತ್ತಮ ಅಂತ ಅರ್ಥ. ಸತು ತಿ ಅಂತ ಹೇಳಿದ್ರೆ ಆನಂದಂ ತಿ ಇತಿ ವೈ ವದೇತ್. ತಿ ಎಂಬುದು ಆನಂದವನ್ನು ಹೇಳುತ್ತೆ. ಅಲ್ಲಿಗೆ ಸತ್ ಅಂದ್ರೆ ಸರ್ವೋತ್ತಮ, ತಿ ಅಂದ್ರೆ ಆನಂದ ರೂಪಿ ಅಂತ ಅರ್ಥ. ಸತು ತಿ ಯಾ ಅಂದ್ರೆ ಜ್ಞಾನರೂಪಿ ಅಂತ ಅರ್ಥ. ಅಂದ್ರೆ ಭಗವಂತ ಆನಂದವೇ ಅವನ ರೂಪ, ನಮ್ಮಂತೆ ಭಗವಂತನಿಗೆ ದುಃಖ ಇಲ್ಲ. ಇನ್ನು ಭಗವಂತ ಯಾ ಅಂದ್ರೆ ಜ್ಞಾನರೂಪಿ ಅಂತ ಅರ್ಥ. ನಾವು ಪ್ರಾಕೃತ ರೂಪರು, ನಮ್ಮ ದೇಹದ ಒಳಗಡೆ ರಕ್ತ, ಮಲ, ಮೂತ್ರ, ಮಾಂಸ, ಮೂಳೆ, ಎಲುಬು ಇತ್ಯಾದಿಗಳೆಲ್ಲವೂ ಇದೆ. ಇದಕ್ಕೆ ವೇದನೆ ಆಗತ್ತೆ, ವೃದ್ಧಿರಾಸಗಳಿದ್ದಾವೆ, ಅಪೇಕ್ಷೆಗಳಿದ್ದಾವೆ. ಯಾರ ಭಗವಂತ ಹಾಗಿಲ್ಲ, ಅವನು ಪೂರ್ತಿ ಜ್ಞಾನಾನಂದಮಯ. ಹೀಗೆ ಸತ್ಯ ಶಬ್ದಕ್ಕೆ ಅರ್ಥ ಏನು, ಸತ್ ಅಂದ್ರೆ ಸರ್ವೋತ್ತಮ, ತಿ ಅಂದ್ರೆ ಆನಂದ ರೂಪಿ, ಯಾ ಅಂದ್ರೆ ಜ್ಞಾನರೂಪಿ. ಹೀಗೆ ನಿರ್ದುಃಖ ನಿತ್ಯ ನಿರತಿಶಯ ಆನಂದ ರೂಪಿ ಭಗವಂತ ಅಂತ ಅರ್ಥ. ದುಃಖರಹಿತನಾಗಿದ್ದಾನೆ ಭಗವಂತ, ಹಾಗಾಗಿ ಭಗವಂತ ಸರ್ವೋತ್ತಮ, ಭಗವಂತ ಆನಂದ ರೂಪಿಯಾಗಿದ್ದಾನೆ ಮತ್ತು ಭಗವಂತ ಜ್ಞಾನರೂಪಿಯಾಗಿದ್ದಾನೆ. ಆದ್ರಿಂದ ಭಗವಂತ ಪರ, ಅವನು ಸರ್ವೋತ್ತಮ. ಭಗವಂತ ಪರಂ ಧೀಮಹಿ, ಸರ್ವೋತ್ತಮನಾದ ಭಗವಂತನನ್ನ ನಾವು ಧ್ಯಾನ ಮಾಡೋಣ. ಸರ್ವೋತ್ತಮನಾದ ಭಗವಂತನನ್ನ ಧ್ಯಾನ ಮಾಡೋಣ ಅಂದ್ರೆ ಯಾಕೆ ಧ್ಯಾನ ಮಾಡಬೇಕು ಅಂದ್ರೆ
ಅವನು ಸರ್ವೋತ್ತಮ, ಆದ್ರಿಂದ ಧ್ಯಾನ ಮಾಡಬೇಕು. ಯಾಕೆ ಸರ್ವೋತ್ತಮ ಅಂದ್ರೆ ಭಗವಂತ ಸತು, ಅವನು ಸರ್ವೋತ್ತಮನಾಗಿದ್ದಾನೆ, ದುಃಖರಹಿತನಾಗಿದ್ದಾನೆ, ಆದ್ರಿಂದ ಭಗವಂತ ಸರ್ವೋತ್ತಮನಾಗಿದ್ದಾನೆ. ಭಗವಂತ ಆನಂದ ರೂಪನಾಗಿದ್ದ, ನಾವ್ಯಾರೂ ಆನಂದ ರೂಪ ಅಲ್ಲ, ಭಗವಂತ ಆನಂದ ರೂಪ. ನಾವ್ಯಾರೂ ಜ್ಞಾನ ರೂಪ ಅಲ್ಲ, ಭಗವಂತ ಜ್ಞಾನ ರೂಪ. ಹಾಗಾಗಿ ಅವನು ಸರ್ವೋತ್ತಮ. ಇಂಥ ಭಗವಂತನನ್ನ ಧೀಮಹಿ ಅನೇನ ಜಗಜ್ಜನ್ಮಾದಿ ಕಾರಣತ್ವಂ ಬ್ರಹ್ಮಣಃ ಲಕ್ಷಣಂ ಇತಿ ಉಪದೇಶ ಪ್ರಕಾರಂ ಸೂಚಯತಿ. ಭಗವಂತನ ಒಂದು ಲಕ್ಷಣ ಏನು? ಈಗ ಮನುಷ್ಯ ಅಂದ್ರೆ ಯಾರು? ಮನುಷ್ಯ ಅಂದ್ರೆ ಕೈಕಾಲು ಇದ್ದವನು ಮನುಷ್ಯ. ಅಲ್ಲ, ಕೈಕಾಲುಗಳು ಕೋತಿಗೂ ಇರುತ್ತೆ, ಗೋರಿಲಾ ಚಿಂಪಾಂಜಿಗಳಿಗೂ ಕೈಕಾಲು ಇರುತ್ತೆ ಅಂದ್ರೆ ಕೈಕಾಲು ಇರುತ್ತೆ, ಬಾಲ ಇರೋದಿಲ್ಲ, ಮಾತಾಡ್ತಾರೆ, ಆಲೋಚನೆ ಮಾಡಿ ಕೆಲಸ ಮಾಡತಕ್ಕಂಥ ಸಾಮರ್ಥ್ಯ ಇದೆ, ಇದೆಲ್ಲ ಇದ್ದವನು ಮನುಷ್ಯ ಅಂತ ನಾವು ಅವನ ಬಗ್ಗೆ ಹೇಳ್ತೀವೋ ಅಲ್ವೋ. ಹಾಗೆ ಒಂದಷ್ಟು ಲಕ್ಷಣಗಳನ್ನು ಹೇಳದೆ ಅವನಲ್ಲಿ ಇದ್ದಂತಹ ಅವನ ಸ್ವರೂಪವನ್ನು ವರ್ಣನೆ ಮಾಡಿದಾಗ ಅವನನ್ನ ತಿಳಿಲಿಕ್ಕಾಗತ್ತೆ. ಹಾಗೆ ದೇವರ ಒಂದು ಸ್ವರೂಪವನ್ನು ವರ್ಣನೆ ಮಾಡಿದಾಗ ದೇವರು ಅಂದ್ರೆ ಏನು ಅಂತ ಗೊತ್ತಾಗತ್ತೆ. ಇದು ದೇವರ ಸ್ವರೂಪ. ಯಾವುದು ದೇವರ ಸ್ವರೂಪ? ಜಗಜ್ಜನ್ಮಾದಿ ಕಾರಣತ್ವ. ಜಗತ್ ಅಂದ್ರೆ ಎಲ್ಲ ಅಂತ ಅರ್ಥ. ಜಗತ್ ಶಬ್ದಕ್ಕೆ ಪ್ರಪಂಚ ಅಂತ ಅರ್ಥ. ಪ್ರಪಂಚ ಅಂದ್ರೆ ಯಾವುದು? ಎಷ್ಟದು? ಸಂಪೂರ್ಣ. ಅದು ಇದು ಅಂತ ಬಿಡ್ಲಿಕ್ಕಿಲ್ವೇ ಇಲ್ಲ, ಎಲ್ಲವನ್ನೂ ಇಟ್ಕೊಳ್ಬೇಕು. ಹುಲ್ಲು ಕಡ್ಡೆಯಿಂದ ಹಿಡ್ಕೊಂಡು ಚತುರ್ಮುಖ ಬ್ರಹ್ಮದೇವರಿಗೆ ಇರತಕ್ಕಂಥ ಚೇತನ ಮತ್ತು ಅಚೇತನ, ಇದೆಲ್ಲವೂ ಕೂಡ ಜಗತ್ತು. ಆ ಜಗತ್ತಿಗೆ ಜನ್ಮಾದಿ ಕಾರಣ, ಜನ್ಮವೇ ಮೊದಲಾದ ಕಾರಣ, ಜನ್ಮಕ್ಕೆ ಮೊದಲ ಕಾರಣ. ಅಂದ್ರೆ ಇಡೀ ಜಗತ್ತು ನಿರ್ಮಾಣವಾದದ್ದು ಯಾರಿಂದ? ಅದು ಭಗವಂತನಿಂದ ಎಂಬುದಾಗಿ ಬ್ರಹ್ಮಣಃ ಲಕ್ಷಣಂ, ಇದು ಭಗವಂತನ ಲಕ್ಷಣ. ಇತಿ ಉಪದೇಶ ಪ್ರಕಾರಂ ಸೂಚಯತಿ. ಅಂದ್ರೆ ಯಾರಿಗೆ ಈ ತರ ಇಂದ್ರಿಯ ನಿಗ್ರಹ ಇದೆ, ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಇದೆ, ಮಹಾತ್ಮರ ಸೇವೆ ಮಾಡಿದ್ದಾರೆ, ಮಹಾತ್ಮರನ್ನ ನಿಂದನೆ ಮಾಡ್ತಾ ಇಲ್ಲ, ತಮ್ಮನ್ನು ತಾವು ಹೊಗಳಿಕೊಳ್ತಾ ಇಲ್ಲ, ಇಷ್ಟೆಲ್ಲ ಗುಣಗಳ ಗಣಗಳಿಂದ ಯುಕ್ತರಾದರು, ಗುಣಗಣ ವಿಶಿಷ್ಟರು, ಯಾರು ಗುಣಪೂರಿತರಾದ ವ್ಯಕ್ತಿಗಳಿದ್ದಾರೋ ಅಂತಹ ಶಿಷ್ಯರಿಗೆ ಗುರುಗಳು ಇಂತಹ ಭಗವಂತನನ್ನ ನಿರೂಪಣೆ ಮಾಡ್ತಾರೆ, ಆ ಭಗವಂತನ ಸ್ವರೂಪವನ್ನ ತೋರಿಸಿಕೊಡ್ತಾರೆ ಅನ್ನೋದು ಈ ಶ್ಲೋಕದ ಒಟ್ಟು ಅಭಿಪ್ರಾಯ. ಇದರ ಅನ್ವಯಾರ್ಥ ನೋಡೋಣ. ಯಹ ಅಂತಿದೆ ಅಲ್ಲಿ ಅಲ್ವಾ, ತೇನೇ ಬ್ರಹ್ಮ ಹೃದಾ ಯಹ ಆದಿ ಕವಯೇ ಅಂತಿದೆ. ಯಹ ಅಂದ್ರೆ ಯಾವ ಭಗವಂತ ಅಂತ ಅರ್ಥ. ಯಹ ಯಾವ ಭಗವಂತನು, ಅಥವಾ ಯತಃ ಮೊದಲಿಗೆ ತಗೊಂಬಡಿ. ಯತಃ ಯತಃ ಯಾವ ಭಗವಂತನಿಂದ, ಜನ್ಮಾದಿ ಈ ಜಗತ್ತಿನ ಜನ್ಮವೇ ಮೊದಲಾಗಿರ್ತಕ್ಕಂಥದ್ದು, ಜನ್ಮ ಆದಿ ಯಸ್ಯ ತತು ಜನ್ಮಾದಿ, ಯಸ್ಯ ಯಾವ ಭಗವಂತನಿಂದ ಜನ್ಮ ಆದಿ ಮೊದಲಾದವುಗಳು ಆಗಿದೆಯೋ, ಸ್ಥಿತಿ ಮತ್ತು ಸಂಹಾರ, ಹುಟ್ಟು ಸ್ಥಿತಿ ಮತ್ತು ಸಂಹಾರ, ಜನ್ಮ ಆದಿ ಯಸ್ಯ ತತು ಜನ್ಮಾದಿ, ಯಸ್ಯ ಯಾವ ಭಗವಂತನಿಂದ ಜನ್ಮ ಆದಿ ಜನ್ಮವೇ ಮೊದಲಾದದ್ದಾಗಿದೆಯೋ, ಎಸ್ ಅಂದ್ರೆ ಯಸ್ಯ ಅಂದ್ರೆ ಯಸ್ಮಾತ್ ಅಂತ ಅರ್ಥ. ಯತಃ ಯಾವ ಭಗವಂತನಿಂದ ಎಲ್ಲವೂ ಕೂಡ ಆಗಿದೆ. ಯತಃ ಜಗತ್ ಜನ್ಮಾದಿ ಅಸ್ಯ ಯತಃ ಯಾವ ಭಗವಂತನಿಂದ ಅಸ್ಯ ಈ ಜಗತ್ತಿನ ಜನ್ಮಾದಿ, ಭಗವಂತನಿಂದನೇ ಇದೆಲ್ಲವೂ ಕೂಡ ಆಗಿದೆ ಅಂತ ಹೇಗೆ ಗೊತ್ತಾಗತ್ತೆ ಅಂದ್ರೆ ಅನ್ವಯಾತ್ ಇತರತಃ. ಅನ್ವಯಾತ್ ಇತರತಃ, ಅನ್ವಯಗಳು ಅಂದ್ರೆ ಬೇರೆ ಬೇರೆ ಅರ್ಥಗಳಿದ್ದಾವೆ, ಶ್ರುತಿವಾಕ್ಯಗಳಿಂದ ಗೊತ್ತಾಗತ್ತೆ. ಮತ್ತು ಅಂದ್ರೆ ಶ್ರುತಿವಾಕ್ಯ ಹೇಳತ್ತೆ, ಯಥೋವಾ ಇಮಾ ನಿಭೂತ ನಿಜಾಯಂತೆ ಯೇ ನ ಜಾತ ನಿಜೀವಂತಿ, ಶ್ರುತಿವಾಕ್ಯಗಳು. ಮತ್ತು ಇತರತಃ ಶ್ರುತಿ ಅನುಸಾರಿಯಾಗಿರ್ತಕ್ಕಂಥ ಸ್ಮೃತಿ ವಾಕ್ಯಗಳು. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ, ಗೀತೆಲ್ಲ ಓದ್ತೀವೋ ಇಲ್ವೋ? ಅಹಂ ಸರ್ವಸ್ಯ ಪ್ರಭವಃ, ಎಲ್ಲದರ ಸೃಷ್ಟಿಕರ್ತನ ನಾನು, ಮತ್ತಃ ಸರ್ವಂ ಪ್ರವರ್ತತೆ, ಎಲ್ಲದರ ಸ್ಥಿತಿಕರ್ತನ ನಾನಾಗಿದ್ದೇನೆ. ಮೈ ಸರ್ವಂ ಇದಂ ಪ್ರೋತಂ ಪೂತ್ರೇ ಮಣಿಗಣ ಇವ, ಗೀತೆಯಲ್ಲಿ ಎಷ್ಟು ಓದ್ತೀವಿ. ಹಾಗೆ ಅನ್ವಯಾತ್ ಅಂದ್ರೆ ಶ್ರುತಿವಾಕ್ಯಗಳಿಂದ ಗೊತ್ತಾಗತ್ತೆ. ಯಥೋವಾ ಇಮಾ ನಿಭೂತ ನಿಜಾನನ್ ಜಾಯಂತೆ, ಯಾವ ಭಗವಂತನಿಂದ ಇದೆಲ್ಲವೂ ಕೂಡ ಹುಟ್ಟತ್ತೆ. ಏ ನಜಾತ ನಿಜೀವಂತಿ, ಹುಟ್ಟಿರುವಂತ ಈ ಸಮಸ್ತವೂ ಕೂಡ ಯಾವ ಭಗವಂತನಿಂದ ಬದುಕುತ್ತವೆ. ಮತ್ತು ಯತ್ ಪ್ರವಿಶ್ಯಂತೆ ವಿಸಂವಿಶಂತೀತಿ, ಕೊನೆಗೆ ಭಗವಂತನನ್ನೇ ಹೋಗಿ ಸೇರಿಕೊಳ್ಳುತ್ತದೆ, ಹೀಗೆಲ್ಲ ಶ್ರುತಿ ಹೇಳ್ತಾ ಇದೆ. ಹಾಗಾಗಿ ಅನ್ವಯ ಶ್ರುತಿವಾಕ್ಯಗಳಿಂದಾಗಿ ಭಗವಂತ ಜಗಜ್ಜನ್ಮಾದಿ ಕಾರಣ ಅಂತ ಗೊತ್ತಾಗತ್ತೆ. ಅಷ್ಟು ಮಾತ್ರ ಅಲ್ಲ, ಇತರತಃ ಶ್ರುತಿಗಿಂತಲೂ ಭಿನ್ನವಾದಂತ ಸ್ಮೃತಿ ಅಂದ್ರೆ ಪುರುಷ ನಿರ್ಮಿತವಾಗಿರ್ತಕ್ಕಂಥ ವಾಕ್ಯಗಳು. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತ್ಯಾದಿ ಪೌರುಷೇಯ ವಾಕ್ಯಗಳಿಂದಲೂ ಕೂಡ ಗೊತ್ತಾಗುತ್ತೆ. ಆ ಭಗವಂತ ಸೃಷ್ಟಿ ಮಾಡಬೇಕು ಅಂತ ಆದ್ರೆ ಅವನಲ್ಲಿ ಸಾಮರ್ಥ್ಯ ಇದೆಯಾ ಅಂತ ಕೇಳಿದ್ರೆ
ಅರ್ಥೇಶು ಅಭಿಜ್ಞ. ಭಗವಂತ ಎಲ್ಲದರಲ್ಲೂ ಕೂಡ ಪಾಂಡಿತ್ಯವನ್ನ ಸಂಪಾದನೆ ಮಾಡಿದ್ದಾನೆ. ಮತ್ತು ಅರ್ಥೇಶು ಅಂದ್ರೆ ಸಕಲ ವಸ್ತುಗಳಲ್ಲಿ ಅಭಿಜ್ಞ, ಭಗವಂತ ಸರ್ವಜ್ಞನಾಗಿದ್ದಾನೆ. ಯಹ ಯಹ ಅರ್ಥೇಶು ಅಭಿಜ್ಞ. ಯಹ ಸ್ವರಾಟ್, ಯಾವ ಭಗವಂತ ಅವನು ಸ್ವರಾಟ್ ಸ್ವತಂತ್ರನಾಗಿದ್ದಾನೆ. ಯಾವ ಭಗವಂತನು ಬ್ರಹ್ಮ ವೇದವನ್ನು ಆದಿಕವಯೇ ಅಂದ್ರೆ ಜ್ಞಾನಿಯಾದಂತಹ ಚತುರ್ಮುಖ ಬ್ರಹ್ಮದೇವರಿಗೆ ಹೃದ ಚತುರ್ಮುಖ ಬ್ರಹ್ಮದೇವರ ಮೇಲಿರ್ತಕ್ಕಂಥ ಸ್ನೇಹದಿಂದಾಗಿ ಏನೇ ವಿಸ್ತಾರ ಮಾಡಿದರು. ವೇದ ಯಾರು ರಚನೆ ಮಾಡಿದ್ದಲ್ಲ, ಅನಾದಿ ಕಾಲದಿಂದಲೂ ಭಗವಂತನ ಬುದ್ಧಿಯಲ್ಲಿ ವೇದ ಇದ್ದೇ ಇದೆ. ಇದ್ದಂತ ವೇದವನ್ನ ಭಗವಂತ ವಿಸ್ತಾರವಾಗಿ ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶ ಕೊಟ್ಟು ಯಾವ ಭಗವಂತನನ್ನು ಕುರಿತು ಸೂರಯ ಮುಖ್ಯಂತಿ, ಜ್ಞಾನಿಗಳು ಕೂಡ ಮೋಹಕ್ಕೊಳಗಾಗ್ತಾರೆ. ಕೆಲವೊಮ್ಮೆ ಜ್ಞಾನಿಗಳು ಕೂಡ ಭಗವಂತನ ವಿಚಾರದಲ್ಲಿ ಅನ್ಯಥಾ ಜ್ಞಾನವನ್ನು ಹೊಂದುತ್ತಾರೆ. ವಿಪರೀತ ಜ್ಞಾನವನ್ನು ಹೊಂದುವುದು, ಸಂಶಯವನ್ನು ಹೊಂದುವುದು, ಇದೆಲ್ಲ ಕೂಡ ನಡೆಯುತ್ತೆ. ಯತ್ರ ಯಾವ ಒಂದು ಈ ಜಗತ್ತಿನಲ್ಲಿ ತ್ರಿಸರ್ಗ, ಮೂರು ರೀತಿಯಾದ ಸೃಷ್ಟಿ, ಭಗವಂತನ ಅವತಾರಗಳು, ಇದು ಒಂದು ಸೃಷ್ಟಿ, ಜೀವನ ಸೃಷ್ಟಿ ಮತ್ತು ಜಡ ಸೃಷ್ಟಿ. ಅದು ಹೇಗಿದೆ ಅಂತ ಹೇಳಿದ್ರೆ, ಯಥಾ ಯಾವ ರೀತಿಯಲ್ಲಿ ತೇಜೋ ವಾರಿ ಮೃದಾ ವಿನಿಮಯ ತಥಾ, ತೇಜಸ್ಸು ಅಂದ್ರೆ ದೀಪದಿಂದ ದೀಪ ಬೆಳಗುವಂತೆ ಭಗವಂತನ ಅನೇಕ ಅವತಾರಗಳು. ಒಬ್ಬನೇ ಸೂರ್ಯನಿಂದಾಗಿ ವಾರಿ ವಿನಿಮಯ, ಒಬ್ಬನೇ ಸೂರ್ಯ ಅನೇಕ ನೀರಿನ ಆಧಾರಗಳಲ್ಲಿ ಅಧಿಕರಣಗಳಲ್ಲಿ ಪ್ರತಿಫಲಿತವಾಗುವಂತೆ ಒಬ್ಬನೇ ಭಗವಂತ ನಮ್ಮೆಲ್ಲರ ಪ್ರತಿಬಿಂಬ. ಇನ್ನು ಮೃತ್ತು, ಒಂದು ಮೂಲ ವಸ್ತುವಿನಿಂದಾಗಿ ಅನೇಕ ವಸ್ತುಗಳನ್ನು ಮಾಡುವಂತೆ ಮೂಲ ವಸ್ತುವಾಗಿರತಕ್ಕಂಥ ಪ್ರಕೃತಿಯಿಂದಾಗಿ ಸತ್ವಾರಜಸ್ಸು ತಮಸ್ಸುಗಳಿಂದಾಗಿ ಜಗತ್ತನ್ನು ನಿರ್ಮಾಣ ಮಾಡಿದ್ದಾನೆ. ಇವುಗಳ ವಿನಿಮಯ, ಇವುಗಳ ಪರಸ್ಪರ ಮೇಲನದಿಂದಾಗಿ ಯಾವ ರೀತಿಯಲ್ಲಿ ಜಗತ್ತು ನಿರ್ಮಾಣವಾಗುತ್ತೋ ಸೃಷ್ಟಿಗಳಾಗುತ್ತೋ ಹಾಗೆ. ಇದರಿಂದ ಭಗವಂತನಿಗೆ ಪ್ರಯೋಜನ ಏನು ಅಂದ್ರೆ, ಯತ್ರ ಮೃಷ, ಈ ಜಗತ್ತಿನ ನಿರ್ಮಾಣದ ವಿಚಾರದಲ್ಲಿ ಭಗವಂತನಿಗೆ ವ್ಯರ್ಥ ಯಾವುದೇ ಪ್ರಯೋಜನ ಇಲ್ಲ. ಆದ್ರೆ ಸಾಧಕರಿಗಾಗಬೇಕಾದ್ರೆ ಜಗತ್ತನ್ನ ಬಳಸಿಕೊಂಡೇ, ಈ ದೇಹವನ್ನ ಬಳಸಿಕೊಂಡೇ ಸಾಧನೆ ಮಾಡಬೇಕು. ನಮ್ಮೆಲ್ಲರಿಗೂ ಕೂಡ ಇದು ಅಮೃಷ. ಸ್ವೇನ ಧಾಮ್ನ, ಜಗತ್ತನ್ನ ಭಗವಂತ ಹೇಗೆ ನಿರ್ಮಾಣ ಮಾಡಿದರೆ ತನ್ನದೇ ಆದ ಸಾಮರ್ಥ್ಯದಿಂದ ನಿರ್ಮಾಣ ಮಾಡ್ದ. ಅದರಿಂದ ಅವನಿಗೆ ಏನು ಪ್ರಯೋಜನ, ಯಾಕೆ ಮಾಡ್ದ? ನಿರಸ್ತ ಕುಹಕ, ಭಗವಂತನಿಗೆ ಯಾವುದೇ ರೀತಿಯಾದ ಕಪಟತನ ಇಲ್ಲ, ಮೋಸ ಇಲ್ಲ, ವಂಚನೆ ಇಲ್ಲ. ಕೇವಲ ಆಪ್ತುಕಾಮಸ್ಯ ಕಾಸ್ಪೃಹ ಅಂತ, ಅವನ ಆಪ್ತುಕಾಮ, ಅವನಿಗೆ ಯಾವುದು ಪಡೆದೇನೂ ಆಗ್ಬೇಕಾಗಿಲ್ಲ. ಹಾಗಾಗಿ ಅವನಿಗೆ ಯಾವುದೇ ಬಯಕೆಗಳಿಲ್ಲ. ಅವನು ತನ್ನ ಸಾಮರ್ಥ್ಯದಿಂದ ಮಾಡ್ತಾ ಇದ್ದಾನೆ, ಅದರ ಹಿಂದೆ ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲ. ಇಂತಹ ಸತ್ಯಂ, ಸತ್ಯಂ ಅಂತ ಹೇಳಿದ್ರೆ ಸತು, ತಿ ಮತ್ತು ಯ ಮೂರಿದೆ. ಸತ್ ಅಂತ ಹೇಳಿದ್ರೆ ಸರ್ವೋತ್ತಮ, ತಿ ಅಂತ ಹೇಳಿದ್ರೆ ಆನಂದ, ಯಾ ಅಂತ ಹೇಳಿದ್ರೆ ಜ್ಞಾನರೂಪಿ, ಸರ್ವೋತ್ಕೃಷ್ಟನಾದಂತಹ ಆನಂದ ರೂಪಿಯಾದಂತಹ ಜ್ಞಾನರೂಪಿಯಾಗಿರತಕ್ಕಂತಹ ಪರಂ ಸರ್ವೋತ್ತಮನಾದಂತಹ ಭಗವಂತನನ್ನ ಧೀಮಹಿ ಜ್ಞಾನವನ್ನ ಮಾಡೋಣ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ ವಿಘ್ನಸ್ವರಾಟ್ ಏನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತೆ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಕೃಷ್ಣ.